ಇವತ್ತು ಹಾಜರಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಕಳೆದ 4 ದಶಕಗಳ ಕಾಲ ನಮ್ಮ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಸಾಮಾಜಿಕ ಪರಿವರ್ತನೆಗಾಗಿ ಮತ್ತು ಸಂವಿಧಾನದಲ್ಲಿರತಕ್ಕಂಥ ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥ ವರ್ಗಗಳಿಗೆ ದಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಅನೇಕ ದಲಿತ ಸಂಘರ್ಷ ಸಮಿತಿ ಹೋರಾಟಗಳು ಬಹುತೇಕವಾಗಿ ಸರ್ಕಾರದ ಕಾನೂನುಗಳಾಗಿ ಜನರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಅನೇಕ ರೀತಿ ಇದ್ದಾವೆ. ಇಂಥ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ನಾವು ಎದುರಿಸಿದ್ದೀವಿ. ಇದು 18ನೇ ಲೋಕಸಭಾ ಚುನಾವಣೆಯನ್ನು ಕೂಡ ನಮ್ಮ ಎದುರುಗಡೆ ಇವತ್ತು ಬಂದಿದೆ. ಈ ಚುನಾವಣೆಯನ್ನು ಕೂಡ ನಾವು ಒಕ್ಕೂರಿನಿಂದ ಎದುರಿಸಬೇಕಾಗಿದೆ. ಆದರೆ ಇದರದ ವೈಶಿಷ್ಟ್ಯತೆ ಬಹಳಷ್ಟು ಗಂಭೀರತೆಯಿಂದ ಕೂಡಿದೆ. ಈ ಚುನಾವಣೆಯಲ್ಲಿ ಬಹುತೇಕವಾಗಿ ಕೋಮುವಾದಿ ಮತ್ತು ಸಮತಾವಾದಿಯ ಮಧ್ಯದಲ್ಲಿ ನಡೀತಕ್ಕಂಥ ಈ ಚುನಾವಣೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ಬಡವರ ಚಿಂತನೆಗಾಗಿ ನಡೆಸ್ತಕ್ಕಂಥ ಇನ್ನೊಂದು ಕಡೆ ಸಂವಿಧಾನವನ್ನು ಬದಲಾಯಿಸಿ ಪ್ರಜಾಪ್ರಭುತ್ವವನ್ನು ಕೊನೆಗಾಣಿಸಿ ಅಧ್ಯಕ್ಷೀಯ ಸರ್ಕಾರದ ಸಮೀಪ ಸರ್ವಾಧಿಕಾರಿ ಕಡೆ ಎಳ್ಕೊಂಡು ಹೋಗ್ತಕ್ಕಂಥ ಎಲ್ಲ ಸೂಚನೆಗಳು ಇವತ್ತು BJP ಸರ್ಕಾರ ಕಳೆದ 2014ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ BJP ಸರ್ಕಾರ ಕೇಂದ್ರದಲ್ಲಿ ಇದು ಎಲ್ಲ ಆಕ್ಟಿವಿಟೀಸನ್ನು ಮಾಡ್ತಾ ಬರ್ತಾ ಇದೆ. ಅನೇಕ ಬಡವರಿಗೆ ಇದ್ದಿರ್ತಕ್ಕಂಥ ಸಬ್ಸಿಡಿಗಳನ್ನು ರದ್ದು ಮಾಡಿದ್ರು. ಮತ್ತೆ ನಿಜವಾಗಿ ಏನಂತಂದ್ರೆ ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥವರಿಗೆ ವಿಶೇಷ ಸವಲತ್ತುಗಳು ಸ್ಕಾಲರ್ಶಿಪ್ ಇತ್ಯಾದಿ ಕೊಟ್ಟಿರ್ತಕ್ಕಂಥ ಎಲ್ಲವೂ ಕೂಡ 5.5 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಂಚಿತರನ್ನಾಗಿ ಮಾಡಿದ್ರು. ಮತ್ತೆ ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನೇ ಇವತ್ತು ಹಾಳು ಮಾಡಿದ್ರು. ಸಂವಿಧಾನದ ಮೂಲ ಆಶಯ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಜಾತಿ ಕಾರಣಕ್ಕಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಮೀಸಲಾತಿ ಇತ್ತು. ಆದರೆ ಇವತ್ತು ಮೀಸಲಾತಿ ಕಾನ್ಸೆಪ್ಟ್ ಕೂಡ ಇವತ್ತು ಲಘುತ್ವವನ್ನು ತಗೊಂಡ್ಬಿಟ್ರು. ಮತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟೆಡ್ ಬಾಡಿಗಳು ಅಧಿಕಾರ ನಡೆಸ್ತಾ ಇದ್ದವು ಮ್ಯಾಂಡೇಟರಿ ಆಗಿ. ಆದರೆ ಇವತ್ತು BJP ಕೂಡ ಉದಾಹರಣೆ ಕರ್ನಾಟಕದಲ್ಲಿ ತಗೊಂಡ್ರು ಕೂಡ ಮುಂಬಾಗಿಲಿಂದ ಬಂದು ಅಧಿಕಾರ ನಡೆಸಲಿಲ್ಲ. ಹಿಂಬಾಗಿಲಿಂದ ಬಂದು 17-18 ಜನರು ಅಪಹರಿಸ್ಕೊಂಡು ಹೋಗಿ ಆಮೇಲೆ ಸರ್ಕಾರವನ್ನು ರಚಿಸಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಒಂದು ಅಪವಿತ್ರಗೊಳಿಸಿದ್ದಾರೆ. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.